Hello everyone. Welcome back to Digital Learning Department of Collegiate Education. I'm Nandini, working as Assistant Professor of Commerce at Government First Grade College for Women, Tumkuru. Dear student, in this video I am explaining the concept regarding meaning and factor influencing demand, which is coming under the Tumkur University second semester BCom of subject market behavior and cost analysis. ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ತುಮಕೂರು ಯೂನಿವರ್ಸಿಟಿ ಸೆಕೆಂಡ್ ಸೆಮಿಸ್ಟರ್ ಬಿಕಾಮ್ನಲ್ಲಿ ಬರುವಂತಹ ಮಾರ್ಕೆಟ್ ಬಿಹೇವಿಯರ್ ಅಂಡ್ ಕಾಸ್ಟ್ ಅನಾಲಿಸಿಸ್ ಸಬ್ಜೆಕ್ಟಲ್ಲಿ ಮೀನಿಂಗು ಮತ್ತು ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಡಿಮ್ಯಾಂಡ್ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. Okay, so demand. The word demand, which indicates the needs. In order to satisfy the needs and wants, human being make a demand for many goods and services. Because usually humans, in order to satisfy their wants or in order to satisfy their needs, they make a demand for different varieties of goods and services. ಇಲ್ಲಿ ಡಿಮ್ಯಾಂಡ್ ಅಂದಿದ ತಕ್ಷಣ ನಮಗೆ ಏನು ನೆನಪಿಗೆ ಬರುತ್ತೆ ಅಂತ ಅಂದರೆ ನಾವು ಡೇ ಟು ಡೇ ಲೈಫಲ್ಲಿ ಈ ವರ್ಡನ್ನ ತುಂಬ ಯೂಸ್ ಮಾಡ್ತಾ ಇರ್ತೀವಿ. ಆ ಪ್ರಾಡಕ್ಟಿಗೆ ತುಂಬ ಡಿಮ್ಯಾಂಡ್ ಇದೆ, ಈ ಸರ್ವಿಸಸ್ಸಿಗೆ ತುಂಬ ಡಿಮ್ಯಾಂಡ್ ಇದೆ, ಆ ಒಂದು ಸ್ಕೂಲ್ಗೆ ಡಿಮ್ಯಾಂಡ್ ಇದೆ, ಆ ಒಂದು ಹಾಸ್ಪಿಟಲ್ಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂತ ಅಂದರೆ ಅಂಥ ಕಡೆ ಡಿಮ್ಯಾಂಡ್ ಇರುತ್ತೆ, ಈ ಒಂದು ಕಂಪ್ನಿಗಳಲ್ಲಿ ಕೆಲಸಕ್ಕೆ ಡಿಮ್ಯಾಂಡ್ ಇದೆ. ಓಕೆ, ಸೊ ಇಲ್ಲಿ ಡಿಮ್ಯಾಂಡ್ ಅನ್ನೋ ವರ್ಡನ್ನ ನಾವು ಡೇ ಟು ಡೇ ಲೈಫಲ್ಲಿ ಇಷ್ಟೊಂದು ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಹಾಗಂದರೆ ಆ್ಯಕ್ಚುಲಿ ಡಿಮ್ಯಾಂಡ್ ಅಂತ ಅಂದರೆ ಏನು? ವಾಟ್ ಈಸ್ ಡಿಮ್ಯಾಂಡ್ ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ ದ ಎಕನಾಮಿಕ್ ಆರ್ ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ ದ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಡಿಮ್ಯಾಂಡ್ ಅಂತ ಅಂದರೆ ಏನು, ಎಕನಾಮಿಕ್ ಟರ್ಮಲ್ಲಿ ಇದನ್ನು ನಾವು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನು ನಾವು ಇವಾಗ ನೋಡ್ಕೊಳ್ಳೋಣ. ಓಕೆ, ಲೆಟ್ ಅಸ್ ಹ್ಯಾವ್ ಸಮ್ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಡಿಮ್ಯಾಂಡ್. Okay, whatever it may be the kind of organization, whether it is a small scale organization or it is a large scale organization, the basic thing of which will start from the demand. ಯಾವುದೇ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಆಗಿದ್ರೂ ಕೂಡ ಅದು ಸರ್ವಿಸ್ ಆದರೂ ಆಗಿರಲಿ ಅಥವಾ ಪ್ರಾಡಕ್ಟ್ ಆದರೂ ಆಗಿರಲಿ, ಎಸ್ಪೆಷಲಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿನಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ದ ಸೈಜ್, ಸ್ಮಾಲ್ ಸ್ಕೇಲ್, ಮೀಡಿಯಮ್ ಸೈಜ್ ಅಥವಾ ಲಾರ್ಜ್ ಸ್ಕೇಲ್ ಯಾವುದೇ ಬಿಸ್ನೆಸ್ ಆಗಿದ್ರೂ ಕೂಡ ನಾವು ಬಿಸ್ನೆಸ್ಸನ್ನು ಮಾಡುವಂತಹ ಟೈಮಲ್ಲಿ, ದಟ್ ಮೀನ್ಸ್ ಅಟ್ ದ ಟೈಮ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ದ ಪ್ರಾಡಕ್ಟ್, ದ ಡಿಮ್ಯಾಂಡ್ ಈಸ್ ದ ಬೇಸಿಕ್ ಕ್ರೈಟೀರಿಯಾ. ಬಿಕಾಸ್ ವಿತೌಟ್ ನೋಯಿಂಗ್ ಡಿಮ್ಯಾಂಡ್ ವಿ ಕಾಂಟ್ ಪ್ರೊಡ್ಯೂಸ್ ಎನಿಥಿಂಗ್. ಹಾಗಾದರೆ ಇಲ್ಲಿ ಡಿಮ್ಯಾಂಡ್ ಅಂತ ಅಂದರೆ ಏನು? ಕನ್ಸ್ಯೂಮರ್ ಡಿಮ್ಯಾಂಡ್ ಇಸ್ ದ ಬೇಸಿಸ್ ಆಫ್ ಆಲ್ ಪ್ರೊಡಕ್ಟಿವ್ ಆ್ಯಕ್ಟಿವಿಟೀಸ್. ಎಷ್ಟು ಡಿಮ್ಯಾಂಡ್ ಇದೆ ಅಂತ ನಾವು ಕೇಳ್ತಾ ಇರ್ತೀವಿ, ಅಥವಾ ನಿಮ್ಮ ಕಂಪನಿಯ ಪ್ರಾಡಕ್ಟಿಗೆ ಎಷ್ಟು ಡಿಮ್ಯಾಂಡ್ ಇದೆ, ನಿಮ್ಮ ಕಂಪನಿಯ ಸರ್ವಿಸಸ್ಸಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳ್ತಾ ಇರ್ತೀವಿ. ಅಂದರೆ ಡಿಮ್ಯಾಂಡ್ ಅನ್ನೋದು ಇಲ್ಲಿ ಏನಾಗಿದೆ ಅಂತ ಅಂದರೆ ಯಾವುದೇ ಒಂದು ಬಿಸ್ನೆಸ್ ಆ್ಯಕ್ಟಿವಿಟಿಯ ಬೇಸ್ ಆಗಿದೆ. ವಿತೌಟ್ ಡಿಮ್ಯಾಂಡ್ or without knowing the demand we can't do any business or we can't produce any product. ಈ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಅನ್ನೋದೇನಿದೆ ಇದು ಕಂಪ್ಲೀಟ್ಲಿ ಡಿಪೆಂಡ್ ಆಗಿರುವಂಥದ್ದೇ ಕನ್ಸ್ಯೂಮರ್ ಡಿಮ್ಯಾಂಡ್ ಮೇಲೆ. ಜಸ್ಟ್ ಆಸ್ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್, ಡಿಮ್ಯಾಂಡ್ ಇಸ್ ದ ಮದರ್ ಆಫ್ ಪ್ರೊಡಕ್ಷನ್. ಒಂದು ಗ್ರೇಟ್ ಪ್ರಾವರ್ಬ್ ಏನಿದೆ, ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ, ಹಾಗೇನೆ ಡಿಮ್ಯಾಂಡ್ ಇಸ್ ದ ಮದರ್ ಆಫ್ ಪ್ರೊಡಕ್ಷನ್. ಯಾವುದೇ ಒಂದು ಪ್ರಾಡಕ್ಟನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಅಂದರೆ ನಮಗಲ್ಲಿ ಬೇಸ್ ಯಾವುದಾಗಿರುತ್ತೆ, ಡಿಮ್ಯಾಂಡ್ ಆಗಿರುತ್ತೆ. ವಿತೌಟ್ ಡಿಮ್ಯಾಂಡ್ ದೇರ್ ಇಸ್ ನೋ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್, ವಿತೌಟ್ ಡಿಮ್ಯಾಂಡ್ ದೇರ್ ಇಸ್ ನೋ ಪ್ರೊಡಕ್ಷನ್ ಆ್ಯಂಡ್ ಸಪ್ಲೈ ಆಫ್ ಸರ್ವಿಸಸ್ ಆಲ್ಸೋ. ಸೊ ದಟ್ಸ್ ವೈ ಡಿಮ್ಯಾಂಡ್ ಇಸ್ ದ ಬೇಸಿಸ್ ಫಾರ್ ಆಲ್ ದ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್. ಡಿಮ್ಯಾಂಡ್ ಈಸ್ ದ ಡಿಸೈರ್ ಆರ್ ವಾಂಟ್ ಫಾರ್ ಸಮಥಿಂಗ್. ಹಾಗಂದರೆ ಡಿಮ್ಯಾಂಡ್ ಅಂತ ಅಂದರೆ ಏನು? ದಿಸ್ ಈಸ್ ದ ಡಿಸೈರ್ ಆರ್ ವಾಂಟ್ ಫಾರ್ ಸಮಥಿಂಗ್. ನಮಗೆ ಡೇ ಟು ಡೇ ಲೈಫಲ್ಲಿ ಏನೋ ಒಂದು ಬೇಕು, ಎಷ್ಟೊಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರ್ತೀವಿ, ಎಷ್ಟೊಂದು ಸರ್ವಿಸಸ್ನ ಯೂಸ್ ಮಾಡ್ತೀವಿ, ನಮ್ಮ ವಾಂಟ್ಸ್ ಆಗಿರ್ಬೋದು, ನಮ್ಮ ಡಿಸೈರ್ಸ್ ಆಗಿರ್ಬೋದು, ಆ ಎಲ್ಲ ವಾಂಟ್ಸು ಡಿಸೈರ್ಸನ್ನು ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೋಸ್ಕರ ವಿ ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್. ವಾಟ್ ವಿ ಎಕ್ಸ್ಪೆಕ್ಟ್ ಸಮಥಿಂಗ್, ದಟ್ ಈಸ್ ಕಾಲ್ಡ್ ಡಿಮ್ಯಾಂಡ್. The consumer, in order to satisfy his wants, demand a variety of goods and services. So
if we want to satisfy our needs, if we want to satisfy our desires, we are making demand for so much varieties of goods and services, because without the goods and services we can't satisfy our needs and we can't satisfy our wants. ನಾವು ಎಷ್ಟು ಪ್ರಾಡಕ್ಟಿಗೆ ಅಥವಾ ಸರ್ವಿಸಸ್ಸಿಗೆ ಡಿಮ್ಯಾಂಡ್ ಮಾಡ್ತೀವಿ ಅನ್ನೋದು ಯಾವ ಬೇಸಿಸ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅಂತ ಅಂದರೆ, ಹೇಗೆ ನಮ್ಮ ವಾಂಟ್ಸು ಮತ್ತು ಡಿಸೈರ್ಸ್ ಇರುತ್ತೋ ಆ ಬೇಸಿಸ್ ಮೇಲೆ ನಾವಿಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಗೂಡ್ಸು ಮತ್ತು ಸರ್ವಿಸಸ್ಸಿಗೆ ಡಿಮ್ಯಾಂಡನ್ನು ಮಾಡ್ತಾ ಹೋಗ್ತೀವಿ. ಓಕೆ, ಇನ್ ಟೋಟಲ್ ಏನು ಹೇಳ್ಬೋದು ಅಂತ ಅಂದರೆ, ಡಿಮ್ಯಾಂಡ್ ಈಸ್ ದ ಮದರ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಇಟ್ ಈಸ್ ದ ಬೇಸಿಕ್ ಥಿಂಗ್ ಫಾರ್ ಆಲ್ ದ ಪ್ರೊಡಕ್ಟಿವ್ ಆ್ಯಕ್ಟಿವಿಟಿ. ಹಾಗಂದರೆ ಡಿಮ್ಯಾಂಡ್ ಇಲ್ಲವೇ ಇಲ್ಲ ಅಂತ ಅಂದರೆ ನಾವು ಪ್ರೊಡಕ್ಷನ್ನು ಮಾಡೋದಿಲ್ಲ, ಯಾವುದೇ ಪ್ರೊಡಕ್ಷನಲ್ ಆ್ಯಕ್ಟಿವಿಟೀಸ್ ಅಂಡರ್ಟೇಕ್ ಕೂಡ ಮಾಡೋದಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಅಂದರೆ, ಒಬ್ಬ ಕನ್ಸ್ಯೂಮರ್ ಅಥವಾ ಒಬ್ಬ ಸಿಟಿಸನ್ ಆಫ್ ದ ಕಂಟ್ರಿ ಅವನ ನೀಡ್ಸು ಮತ್ತು ವಾಂಟ್ಸ್ ಏನಿದೆಯೋ ಅದನ್ನು ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ ವೆರೈಟೀಸ್ ಆಫ್ ಗೂಡ್ಸು ಮತ್ತು ಸರ್ವಿಸಸ್ಸಿಗೆ ಅವನು ಡಿಮ್ಯಾಂಡ್ ಮಾಡ್ಕೊಳ್ತಾ ಹೋಗ್ತಾನೆ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಡಿಸ್ಕಸ್ ವಾಟ್ ಇಸ್ ದ ಮೀನಿಂಗ್ ಆಫ್ ಡಿಮ್ಯಾಂಡ್. ಡಿಮ್ಯಾಂಡ್ ಈಸ್ ದ ಅಮೌಂಟ್ ಆಫ್ ಪರ್ಟಿಕ್ಯುಲರ್ ಎಕನಾಮಿಕ್ ಗೂಡ್ಸ್ ಆರ್ ಸರ್ವಿಸಸ್ that a consumer or group of consumer will want to purchase at a given price at a particular time. Okay, so according to this, demand is nothing but a particular amount of goods and services. ಒಂದು ಪರ್ಟಿಕ್ಯುಲರ್ ನಂಬರ್ ಆಫ್ ಗೂಡ್ಸು, ದಟ್ ಈಸ್ ಎಕನಾಮಿಕ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸಿಗೆ ಒಬ್ಬ ಸಿಂಗಲ್ ಕಸ್ಟಮರಿಂದ ಅಥವಾ ಗ್ರೂಪ್ ಆಫ್ ಕಸ್ಟಮರ್ಸ್ ವಿಲ್ ವಾಂಟ್ ಟು ಪರ್ಚೇಸ್ ಅಟ್ ಎ ಗಿವನ್ ಪ್ರೈಸ್. ಇಲ್ಲಿ 3 ತಿಂಗಳನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಪರ್ಟಿಕ್ಯುಲರ್ ಎಕನಾಮಿಕ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಗೂಡ್ಸು ಮತ್ತು ಸರ್ವಿಸಸ್ಸನ್ನು ಒಬ್ಬ ಸಿಂಗಲ್ ಕನ್ಸ್ಯೂಮರ್ ಆದರೂ ಆಗಿರ್ಬೋದು ಅಥವಾ ಗ್ರೂಪ್ ಆಫ್ ಕನ್ಸ್ಯೂಮರ್ಸ್ ಆದರೂ ಆಗಿರ್ಬೋದು ಪರ್ಚೇಸ್ ಮಾಡೋದಕ್ಕೆ ರೆಡಿ ಇರ್ತಾರೆ ಅಟ್ ಎ ಗಿವನ್ ಪ್ರೈಸ್. ಅಂದರೆ ಸಪ್ಲೈಯರು ಆಫರ್ ಮಾಡುವಂತಹ ಪ್ರೈಸಿಗೆ ಕಸ್ಟಮರ್ಸ್ ಇಲ್ಲಿ ಪರ್ಚೇಸ್ ಮಾಡೋದಕ್ಕೆ ರೆಡಿ ಇರ್ತಾರೆ ಅಟ್ ಎ ಪರ್ಟಿಕ್ಯುಲರ್ ಟೈಮ್. ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಪರ್ಟಿಕ್ಯುಲರ್ ಪ್ರೈಸಿಗೆ ಒಬ್ಬ ಕಸ್ಟಮರ್ ಅಥವಾ ಗ್ರೂಪ್ ಆಫ್ ಕಸ್ಟಮರ್ ಏನು ಗೂಡ್ಸು ಮತ್ತು ಸರ್ವಿಸಸ್ಸಿಗೆ ಇಲ್ಲಿ ಗೂಡ್ಸು ಮತ್ತು ಸರ್ವಿಸಸ್ಸನ್ನ ಪರ್ಚೇಸ್ ಮಾಡೋದಕ್ಕೆ ರೆಡಿ ಇರ್ತಾನೋ ಆ ಒಂದು ಪ್ರೋಸೆಸ್ಸನ್ನು ನಾವಿಲ್ಲಿ ಡಿಮ್ಯಾಂಡ್ ಅಂತ ಕರಿತೀವಿ. ಇಟ್ ಈಸ್ ಡಿಮ್ಯಾಂಡ್ ಈಸ್ ದ ಅಮೌಂಟ್ ಆಫ್ ಪರ್ಟಿಕ್ಯುಲರ್ ಎಕನಾಮಿಕ್ ಗೂಡ್ಸ್ ಆರ್ ಸರ್ವಿಸಸ್ ದಟ್ ಎ ಕನ್ಸ್ಯೂಮರ್ ಆರ್ ಗ್ರೂಪ್ ಆಫ್ ಕನ್ಸ್ಯೂಮರ್ ವಿಲ್ ವಾಂಟ್ ಟು ಬೈ ಅಟ್ ಎ ಗಿವನ್ ಪ್ರೈಸ್ ಆ್ಯಂಡ್ ಅಟ್ ಎ ಪರ್ಟಿಕ್ಯುಲರ್ ಟೈಮ್. Okay, let us see one definition regarding demand. Demand is the ability and willingness to buy specific quantity of commodity at alternative prices in a given period of time. ನಾವು ಮೀನಿಂಗಲ್ಲಿ ಏನು ನೋಡಿದ್ವೋ ಈ ಒಂದು ಡೆಫಿನೇಷನ್ ಕೂಡ ಅದೇ ಇದೆ. Demand is nothing but it is the ability of a customer or ability of the group of the customers and their willingness for what? In order to buy or purchase specific quantity of commodities. ಓಕೆ, ಇಲ್ಲಿ ಡಿಮ್ಯಾಂಡ್ ಅಂದರೆ ಏನು ಹೇಳುತ್ತೆ ಅಂತ ಅಂದರೆ, ಕಸ್ಟಮರ್ನ ಎಬಿಲಿಟಿ ಹಾಗೂ ಅವರ ವಿಲ್ಲಿಂಗ್ನೆಸ್. ಅವರ ಎಬಿಲಿಟಿ ಮತ್ತು ವಿಲ್ಲಿಂಗ್ನೆಸ್ ಯಾವ ಪರ್ಪಸ್ಸಿಗೆ ಅಂತ ಅಂದರೆ, ಪರ್ಟಿಕ್ಯುಲರ್ ಕ್ವಾಂಟಿಟಿ ಆಫ್ ಗೂಡ್ಸ್ ಅಥವಾ ಕಮಾಡಿಟಿನ ಪರ್ಚೇಸ್ ಮಾಡೋದಕ್ಕೆ ಅಟ್ ಎ ಗಿವನ್ ಪ್ರೈಸ್ ಆ್ಯಂಡ್ ಅಟ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್. ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮಲ್ಲಿ ಸಪ್ಲೈಯರ್ ಅಥವಾ ಮ್ಯಾನುಫ್ಯಾಕ್ಚರರ್ ಆಫರ್ ಮಾಡುವಂತಹ ಪ್ರೈಸಿಗೆ ಒಂದು ನಿರ್ದಿಷ್ಟ ಅಮೌಂಟ್ ಪರ್ಟಿಕ್ಯುಲರ್ ಕ್ವಾಂಟಿಟಿ ಆಫ್ ಕಮಾಡಿಟಿನ ಪರ್ಚೇಸ್ ಅಥವಾ ಬೈ ಮಾಡೋದಕ್ಕೆ ಕಸ್ಟಮರಿಗೆ ಇರೋ ಎಬಿಲಿಟಿ ಮತ್ತು ವಿಲ್ಲಿಂಗ್ನೆಸ್ ಏನಿದೆಯೋ ಅದನ್ನು ನಾವು ಡಿಮ್ಯಾಂಡ್ ಅಂತ ಕರಿತೀವಿ. ಓಕೆ, ಇದನ್ನು ನೋಡಿದ್ರೆ ತುಂಬ ಸಿಂಪಲ್ಲಾಗಿ ಅರ್ಥ ಆಗುತ್ತೆ. ಡಿಮ್ಯಾಂಡ್ ಕನ್ಸಿಸ್ಟ್ ಆಫ್ 3 ಥಿಂಗ್ಸ್, ದಟ್ ಈಸ್ ಡಿಸೈರ್ ಟು ಬೈ, ಎಬಿಲಿಟಿ ಟು ಪೇ ಆ್ಯಂಡ್ ವಿಲ್ಲಿಂಗ್ನೆಸ್ ಟು ಪೇ. ಇವಾಗ ಯಾವುದೋ ಒಂದು ಪ್ರಾಡಕ್ಟ್ ಬೇಕು ಅಂತ ನಮಗೆ ಇಷ್ಟ ಆಗುತ್ತೆ. ಆ ಇಷ್ಟ ಆಗಿದ ತಕ್ಷಣವೇ ಅಥವಾ ನಮಗೆ ಅದ್ರ ಬಗ್ಗೆ ಆಸೆ ಇದೆ ಅಂದಿದ ತಕ್ಷಣವೇ ವಿ ಕಾಂಟ್ ಕಾಲ್ಡ್ ಇಟ್ ಆಸ್ ಡಿಮ್ಯಾಂಡ್. ಅಥವಾ ಯಾವುದೋ ಒಂದು ಪ್ರಾಡಕ್ಟು ನನಗೆ ಇಷ್ಟ ಆಗ್ತಿಲ್ಲ, ಆದರೆ ಅದನ್ನು ಪರ್ಚೇಸ್ ಮಾಡೋಷ್ಟು ದುಡ್ಡು ನನ್ನ ಹತ್ರ ಇರುತ್ತೆ, ದುಡ್ಡಿದೆ ಆದರೆ ಪರ್ಚೇಸ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ಅದು ಕೂಡ ಡಿಮ್ಯಾಂಡ್ ಆಗೋದಿಲ್ಲ. ನನಗೆ ಇಷ್ಟ ಇದೆ ಆದರೆ ಅದಕ್ಕೆ ಪೇ ಮಾಡೋದಕ್ಕೆ ನನ್ನ ಹತ್ರ ಎಬಿಲಿಟಿ ಇಲ್ಲ,
ಬಟ್ ವಿಲ್ಲಿಂಗ್ನೆಸ್ ಕೂಡ ಇಲ್ಲ. ಇದನ್ನು ಕೂಡ ನಾವು ಡಿಮ್ಯಾಂಡ್ ಅಂತ ಕರೆಯೋದಿಲ್ಲ. ಅಂದರೆ ಡಿಸೈರ್ ಟು ಬೈ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಸರ್ವಿಸಸ್ ಆಗಿರ್ಬೋದು, ಫಸ್ಟ್ ನಮಗೆ ಅದು ಬೇಕು ಅನ್ನೋ ಆಸೆ ಇರಬೇಕು, ಡಿಸೈರ್ ಇರಬೇಕು. ಬರೀ ಆಸೆ ಪಟ್ಟಿದ ತಕ್ಷಣವೇ ಅದು ಡಿಮ್ಯಾಂಡ್ ಆಗೋದಿಲ್ಲ. ಸೊ ಅಲಾಂಗ್ ವಿತ್ ದ ಡಿಸೈರ್ ವಿ ಹ್ಯಾವ್ ಕೇಪಬಿಲಿಟಿ ಆರ್ ಎಬಿಲಿಟಿ ಟು ಬೈ ಸಚ್ ಪ್ರಾಡಕ್ಟ್ ವಿಚ್ ಈಸ್ ಆಫರ್ಡ್ ಪ್ರೈಸ್. ಯಾವ ಪ್ರೈಸಿಗೆ ಅದನ್ನು ಆಫರ್ ಮಾಡಿರ್ತಾರೋ ಮ್ಯಾನುಫ್ಯಾಕ್ಚರರ್ ಅಥವಾ ಸಪ್ಲೈಯರ್, ಆ ಪ್ರೈಸನ್ನ ಪೇ ಮಾಡೋ ಎಬಿಲಿಟಿ ಕೂಡ ನಮಗೆ ಇರಬೇಕಾಗುತ್ತೆ. ಆಸೆ ಜೊತೆಗೆ, ಅದು ಬೇಕು ಅನ್ನೋ ಆಸೆ ಜೊತೆಗೆ. ಆ್ಯಂಡ್ ಅಲಾಂಗ್ ವಿತ್ ವಿ ಮಸ್ಟ್ ಹ್ಯಾವ್ ವಿಲ್ಲಿಂಗ್ನೆಸ್ ಟು ಪೇ. ಆಸೆನೂ ಇದೆ, ಎಬಿಲಿಟಿನೂ ಇದೆ, ಆದರೆ ಕೊಡೋದಕ್ಕೆ ಮನಸ್ಸಿಲ್ಲ. ಯಾರು ಅಷ್ಟೊಂದು ದುಡ್ಡು ಕೊಡ್ತಾರೆ, ಅನ್ವಿಲ್ಲಿಂಗ್ನೆಸ್ಸನ್ನು ಶೋ ಮಾಡಿದ್ರೆ ಅದನ್ನು ನಾವಿಲ್ಲಿ ಡಿಮ್ಯಾಂಡ್ ಅಂತ ಕರೆಯೋದಿಲ್ಲ. ಹಾಗಾಗಿ ಈ ಒಂದು ವರ್ಡ್ ಇದನ್ನ ನೋಡಿದ ತಕ್ಷಣವೇ ನಮಗೆ ತುಂಬ ಸಿಂಪಲ್ ಆಗಿ ಡಿಮ್ಯಾಂಡ್ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಇಲ್ಲಿ ಡಿಮ್ಯಾಂಡ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ಅಂದರೆ ದೇರ್ ಮಸ್ಟ್ ಬಿ ಕಂಪಲ್ಸರಿಲಿ ಇನ್ವಾಲ್ವ್ 3 ಥಿಂಗ್ಸ್: ಡಿಸೈರ್ ಟು ಬೈ, ಎಬಿಲಿಟಿ ಟು ಪೇ, ವಿಲ್ಲಿಂಗ್ನೆಸ್ ಟು ಪೇ. ಬೇಕು ಅನ್ನೋ ಆಸೆ ಇರಬೇಕು, ಅದನ್ನು ಪರ್ಚೇಸ್ ಮಾಡೋ ಅಷ್ಟು ಎಬಿಲಿಟಿ ಅಥವಾ ಕೇಪಬಿಲಿಟಿ ಮನಿ ನಮ್ಮ ಹತ್ರ ಇರಬೇಕಾಗುತ್ತೆ. ದುಡ್ಡು ಇರೋದ್ರ ಜೊತೆಗೆ ಕೊಡೋ ಮನಸ್ಸು ಕೂಡ ಇರಬೇಕಾಗುತ್ತೆ, ಆ ವಿಲ್ಲಿಂಗ್ನೆಸ್ಸು ಕೂಡ ಇರಬೇಕಾಗುತ್ತೆ. ಸೊ ಇದು ಎಲ್ಲ ಇದ್ದರೆ ನಾವು ಅದನ್ನು ಏನಂತ ಕರಿತೀವಿ? ಡಿಮ್ಯಾಂಡ್ ಅಂತ ಹೇಳ್ತೀವಿ. Okay, next let us discuss the important topic, that is the determinants of demand, or what are the factors which are influencing the demand. ಇಲ್ಲಿ ತನಕ ನಾವು ಡಿಮ್ಯಾಂಡ್ ಅಂದರೆ ಏನು ಅಂತ ನೋಡಿದ್ವಿ. ಸೊ ಡಿಮ್ಯಾಂಡ್ ಅಂತ ಅಂದರೆ ಇನ್ ಆರ್ಡರ್ ಟು ಸ್ಯಾಟಿಸ್ಫೈ ದ ನೀಡ್ಸ್ ಆರ್ ವಾಂಟ್ಸ್ ದ ಕನ್ಸ್ಯೂಮರ್ ಮೇಕ್ ಎ ಡಿಮ್ಯಾಂಡ್ ಫಾರ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅಂದರೆ ಡಿಮ್ಯಾಂಡ್ ಅಂತ ಕನ್ಸಿಡರ್ ಮಾಡಬೇಕು ಅಂತಂದರೆ ನಮಗೆ ಆ ಪ್ರಾಡಕ್ಟ್ ಬೇಕು ಅನ್ನೋ ಡಿಸೈರ್ ಇರಬೇಕು, ಅದಕ್ಕೆ ಪೇ ಮಾಡೋ ಎಬಿಲಿಟಿ ಇರಬೇಕು, ಹಾಗೆಯೇ ಪೇ ಮಾಡೋದಕ್ಕೆ ವಿಲ್ಲಿಂಗ್ನೆಸ್ ಕೂಡ ಇರಬೇಕಾಗುತ್ತೆ. ಓಕೆ, ಈ 3 ಥಿಂಗ್ಸ್ ಇನ್ವಾಲ್ವ್ ಆಗಿದ್ರೆ ಅದನ್ನು ನಾವು ಡಿಮ್ಯಾಂಡ್ ಅಂತ ಹೇಳ್ತೀವಿ. ಹಾಗಾದರೆ ಈ ಡಿಮ್ಯಾಂಡನ್ನು ಯಾವ್ಯಾವ ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅನ್ನೋದನ್ನು ನಾವು ನೋಡೋಣ. ಬೇಸಿಕಲಿ ದೇರ್ ಆರ್ 2 types in case of determinants of demand, or we can studied under 2 heads. ಈ ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಅಥವಾ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಏನಿದೆಯೋ ಅದನ್ನು ನಾವು 2 ಹೆಡ್ ಅಂಡರಲ್ಲಿ ನಾವು ಅದನ್ನು ಸ್ಟಡಿ ಮಾಡ್ಬೋದು. ಫಸ್ಟ್ ಒನ್ ಈಸ್ ಡಿಟರ್ಮಿನೆಂಟ್ಸ್ ಆಫ್ ಇಂಡಿವಿಜುವಲ್ ಡಿಮ್ಯಾಂಡ್, ಡಿಟರ್ಮಿನೆಂಟ್ಸ್ ಆಫ್ ಮಾರ್ಕೆಟ್ ಡಿಮ್ಯಾಂಡ್. ಇಂಡಿವಿಜುವಲ್ ಡಿಮ್ಯಾಂಡ್ ಅಂತ ಅಂದರೆ ಒಬ್ಬ ಸಿಂಗಲ್ ಕಸ್ಟಮರ್ ಅಥವಾ ಸಿಂಗಲ್ ಕನ್ಸ್ಯೂಮರ್ ಏನು ಡಿಮ್ಯಾಂಡ್ ಮಾಡ್ತಾನೆ ಅದನ್ನು ನಾವು ಇಂಡಿವಿಜುವಲ್ ಡಿಮ್ಯಾಂಡ್ ಅಂತ ಕರಿತೀವಿ. ಮಾರ್ಕೆಟ್ ಡಿಮ್ಯಾಂಡ್ ಅಂತ ಅಂದರೆ ಗ್ರೂಪ್ ಆಫ್ ಕಸ್ಟಮರ್ಸ್, ಒಂದು ಮಾರ್ಕೆಟಲ್ಲಿ ಇರುವಂತಹ ಗ್ರೂಪ್ ಆಫ್ ಕಸ್ಟಮರ್ಸ್ ಏನು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾರೋ ಅದನ್ನು ನಾವಿಲ್ಲಿ ಮಾರ್ಕೆಟ್ ಡಿಮ್ಯಾಂಡ್ ಅಂತ ಕರಿತೀವಿ. ಹಾಗಾದರೆ ಇಂಡಿವಿಜುವಲ್ ಡಿಮ್ಯಾಂಡ್ ಯಾವ್ಯಾವ ಫ್ಯಾಕ್ಟರನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ, ಹಾಗೆಯೇ ಮಾರ್ಕೆಟ್ ಡಿಮ್ಯಾಂಡು ಯಾವ್ಯಾವ ಫ್ಯಾಕ್ಟರಿಂದ ಇನ್ಫ್ಲೂಯೆನ್ಸ್ ಆಗಿದೆ ಅಂತ ನಾವು ನೋಡೋಣ. ಈ ವಿಡಿಯೋದಲ್ಲಿ ನಾನು ಡಿಟರ್ಮಿನೆಂಟ್ಸ್ ಆಫ್ ಇಂಡಿವಿಜುವಲ್ ಡಿಮ್ಯಾಂಡನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾರ್ಕೆಟ್ ಡಿಮ್ಯಾಂಡ್ ಫ್ಯಾಕ್ಟರ್ಸ್ ಯಾವ್ಯಾವುದು ಅಂತ ಹೇಳ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಲೆಟ್ ಅಸ್ ಡಿಸ್ಕಸ್ ದ ಡಿಟರ್ಮಿನೆಂಟ್ಸ್ ಆಫ್ ಇಂಡಿವಿಜುವಲ್ ಡಿಮ್ಯಾಂಡ್. ಅಂದರೆ ಒಬ್ಬ ಸಿಂಗಲ್ ಕನ್ಸ್ಯೂಮರ್ ಅಥವಾ ಕಸ್ಟಮರಿಂದ ಏನೇನು ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ಆಗುತ್ತೋ ದಟ್ ಈಸ್ ಕಾಲ್ಡ್ ದ ಇಂಡಿವಿಜುವಲ್ ಡಿಮ್ಯಾಂಡ್. ಅದು ಯಾವ್ದು ಅಂತ 1 by 1 ನೋಡ್ಕೊಳ್ತಾ ಹೋಗೋಣ. ಫಸ್ಟ್ ಒನ್ ಪ್ರೈಸ್, ಸೆಕೆಂಡ್ ಒನ್ ಇನ್ಕಮ್, ಥರ್ಡ್ ಒನ್ ಟೇಸ್ಟ್, ಹ್ಯಾಬಿಟ್ಸ್ ಆ್ಯಂಡ್ ಪ್ರಿಫರೆನ್ಸಸ್, ಫೋರ್ತ್ ಒನ್ ಪೀಪಲ್ ವಿತ್ different taste and habits have different preferences for different goods. Andre these are the important things which determine the individual demand. Okay, along these points, what are the some other points which will influences the demand? Let us see the next slide. Okay, adra jotege complementary and substitute products, consumer expectations and advertisement effect. Usually these are the important factors which are indicate the individual demand. Individual demand alli ishtu factors demand na influence ಮಾಡುತ್ತೆ. Okay, so let us discuss one by one. Okay, first one ಆವಾಗಲೇ ನೋಡಿದ್ವಿ price ಅಂತ. Price is the basic factor and this is one of the important criteria which will influence the individual demand, because when there is increases in the prices, automatically the demand will be decreases,
and when there is decreases in the prices of a particular commodity, automatically the demand for such product increases. Okay, ನೋಡಿ, more quantity is demanded at low prices and less is purchased at high prices. So ಒಬ್ಬ ಇಂಡಿವಿಜುವಲ್ ಪರ್ಸನ್ ಡಿಮ್ಯಾಂಡ್ ಅಥವಾ ಒಂದು ಇಂಡಿವಿಜುವಲ್ ಡಿಮ್ಯಾಂಡ್ ಹೇಗೆ ಇಲ್ಲಿ ಪ್ರೈಸಿಂದ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ಅಂದರೆ, ಪರ್ಟಿಕ್ಯುಲರ್ ಪ್ರಾಡಕ್ಟ್ ಪ್ರೈಸು ಕಡಿಮೆ ಇದೆ ಅಂತ ಅಂದರೆ ಜಾಸ್ತಿ ಡಿಮ್ಯಾಂಡ್ ಮಾಡ್ತೀವಿ. ಹಾಗೆಯೇ ಆ ಪ್ರಾಡಕ್ಟಿನ ಪ್ರೈಸು ಕಡಿಮೆ ಆಗ್ತಾ ಇದೆ ಅಂತ ಅಂದರೆ ಯೂಶ್ವಲಿ ನಾವೇನು ಮಾಡ್ತೀವಿ, ಜಾಸ್ತಿ ಪರ್ಚೇಸ್ ಮಾಡ್ತೀವಿ. ದಟ್ ಮೀನ್ಸ್ ಮೋರ್ ಕ್ವಾಂಟಿಟಿ ಇಸ್ ಡಿಮ್ಯಾಂಡೆಡ್ ಅಟ್ ಲೋ ಪ್ರೈಸಸ್. ಪ್ರೈಸ್ ಕಡಿಮೆ ಇದೆ, ಜಾಸ್ತಿ ಪರ್ಚೇಸ್ ಮಾಡ್ತೀವಿ. ಪ್ರೈಸ್ ಜಾಸ್ತಿ ಇದೆ ಅಂತ ಅಂದರೆ ವಿ ಆರ್ ಗೋಯಿಂಗ್ ಟು ಬೈ ಲೆಸ್. ಸೆಕೆಂಡ್ ಒನ್, ಇನ್ಕಮ್. ಇನ್ಕಮ್ ಆಫ್ ದ ಇಂಡಿವಿಜುವಲ್ ಪೀಪಲ್ ವಿಚ್ ಡಿಟರ್ಮೈನ್ಸ್ ದ ಇಂಡಿವಿಜುವಲ್ ಡಿಮ್ಯಾಂಡ್. ಓಕೆ, ಒಬ್ಬ ಸಿಂಗಲ್ ಪರ್ಸನ್ ಏನಿದನೋ ಅವನ ಇನ್ಕಮ್ ಕೆಪಾಸಿಟಿ ಕೂಡ ಇಲ್ಲಿ ಡಿಮ್ಯಾಂಡನ್ನು ಡಿಟರ್ಮೈನ್ ಮಾಡುತ್ತೆ. ಸೊ ಹೇಗೆ ಅಂತ ಅಂದರೆ, ವಿತ್ ದ ಇನ್ಕ್ರೀಸ್ ಇನ್ ಇನ್ಕಮ್ one can buy more goods. When there is increases in the income of a particular person, automatically he will buy more goods. Rich consumers usually demanded more goods than poor customer. When compared to the poor customer, there is a greater demand from the rich people because with the high level of income. ಇಲ್ಲಿ ಪೂರ್ ಪೀಪಲ್ ಮತ್ತು ಲೆಸ್ ರಿಚ್ ಪೀಪಲ್ಲು ಮತ್ತು ಪೂರ್ ಪೀಪಲ್ ಮಧ್ಯೆ ನಾವು ಕಂಪ್ಯಾರಿಸನ್ ತೊಗೊಂಡಾಗ ರಿಚ್ ಪೀಪಲ್ ಇನ್ಕಮ್ ಜಾಸ್ತಿ ಇರುತ್ತೆ, ಹಾಗಾಗಿ ಅವರು ಜಾಸ್ತಿ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾರೆ, ಜಾಸ್ತಿ ಗೂಡ್ಸನ್ನ ಪರ್ಚೇಸ್ ಮಾಡ್ತಾರೆ. ಬಟ್ ಪೂರ್ ಕಸ್ಟಮರ್ ಇನ್ಕಮ್ ಲೆವೆಲ್ ಕಡಿಮೆ ಇರುತ್ತೆ, ಹಾಗಾಗಿ ಅವರಿಗೆ ಜಾಸ್ತಿ ಅದನ್ನು ಬೈ ಮಾಡೋ ಕೇಪಬಿಲಿಟಿ ಇರೋದಿಲ್ಲ, ಕಡಿಮೆ ಪರ್ಚೇಸ್ ಮಾಡ್ತಾರೆ, ಹಾಗಾಗಿ ಅವರು ಕಡಿಮೆ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ದ ಥರ್ಡ್ ಒನ್, ಟೇಸ್ಟ್, ಹ್ಯಾಬಿಟ್ ಆ್ಯಂಡ್ ಪ್ರಿಫರೆನ್ಸಸ್. ಓಕೆ, ಒಬ್ಬ ಇಂಡಿವಿಜುವಲ್ ಕಸ್ಟಮರ್ ಟೇಸ್ಟು, ಹ್ಯಾಬಿಟು ಮತ್ತು ಪ್ರಿಫರೆನ್ಸಸ್ ಹೇಗೆ ಡಿಮ್ಯಾಂಡನ್ನು ಡಿಟರ್ಮೈನ್ ಮಾಡುತ್ತೆ ಅಂತ ನೋಡೋಣ. ಡಿಮ್ಯಾಂಡ್ ಫಾರ್ ಮೆನಿ ಗೂಡ್ಸ್ ಡಿಪೆಂಡ್ ಅಪಾನ್ ದ ಪರ್ಸನ್ ಟೇಸ್ಟ್, ಹ್ಯಾಬಿಟ್ ಆ್ಯಂಡ್ ಪ್ರಿಫರೆನ್ಸಸ್. ಟೇಸ್ಟ್, ಹ್ಯಾಬಿಟ್, ಪ್ರಿಫರೆನ್ಸಸ್, ದೀಸ್ ತ್ರೀ ಥಿಂಗ್ಸ್ ವಿಚ್ ಆರ್ ವೇರಿ ಫ್ರಮ್ ಪರ್ಸನ್ ಟು ಪರ್ಸನ್. ಒಬ್ಬ ಪರ್ಸನಿಗೆ ಇರುವಂತಹ ಟೇಸ್ಟ್ ಇನ್ನೊಬ್ಬ ಪರ್ಸನಿಗಿರಲ್ಲ, ಒಬ್ಬ ಪರ್ಸನಿಗಿರೋ ಹ್ಯಾಬಿಟ್ ಇನ್ನೊಬ್ಬ ಪರ್ಸನಿಂದ ಚೇಂಜಸ್ ಆಗುತ್ತೆ. ಪ್ರಿಫರೆನ್ಸಸ್ಸು ಕೂಡ ಇಟ್ ಈಸ್ ಚೇಂಜಿಂಗ್ ಆರ್ ವೇರಿ ಫ್ರಮ್ ಪರ್ಸನ್ ಟು ಪರ್ಸನ್. ಓಕೆ, ಹಾಗಾದರೆ ಯಾವ ರೀತಿ ಇಲ್ಲಿ ಟೇಸ್ಟು, ಹ್ಯಾಬಿಟು, ಪ್ರಿಫರೆನ್ಸಸ್ಸು ಚೇಂಜಸ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಡಿಮ್ಯಾಂಡ್ ಫಾರ್ ಸೆವರಲ್ ಪ್ರಾಡಕ್ಟ್ ಲೈಕ್ ಐಸ್ ಕ್ರೀಮ್, ಚಾಕೊಲೇಟ್, ಬೀವರೇಜಸ್ ಆ್ಯಂಡ್ ಅದರ್ ಡಿಪೆಂಡ್ಸ್ ಅಪಾನ್ ಇಂಡಿವಿಜುವಲ್ ಟೇಸ್ಟ್. ಈಗ ಐಸ್ ಕ್ರೀಮ್ ಅಂದಿದ ತಕ್ಷಣ ಎಷ್ಟೊಂದು ಫ್ಲೇವರ್ಸ್ ಇರುತ್ತೆ, ಅದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಫ್ಲೇವರ್ ಇಷ್ಟ. ಚಾಕ್ಲೇಟ್, ಬೀವರೇಜಸ್ ಇದೆಲ್ಲದು ಅಷ್ಟೇ, ಒಬ್ಬರಿಗೆ ಒಂದು ಚಾಕ್ಲೇಟ್ ಇಷ್ಟ ಆದರೆ ಇನ್ನೊಬ್ಬರಿಗೆ ಬೇರೆ ಕಂಪನಿಯ ಚಾಕ್ಲೇಟ್ ಇಷ್ಟ ಆಗುತ್ತೆ. ಒಬ್ಬರಿಗೆ ಡೈರಿ ಮಿಲ್ಕ್ ಇಷ್ಟ ಆಗ್ಬೋದು, ಇನ್ನೊಬ್ಬರಿಗೆ ಬೇರೆ ಯಾವುದೋ ಒಂದು ಚಾಕ್ಲೇಟ್ ಇಷ್ಟ ಆಗ್ಬೋದು. ಸೊ ಐಸ್ ಕ್ರೀಮ್ ಅಂದಿದ ತಕ್ಷಣ ಕೆಲವರಿಗೆ ವನಿಲಾ ಇಷ್ಟ ಆಗುತ್ತೆ, ಕೆಲವರಿಗೆ ಗಡ್ಬಡ್ ಇಷ್ಟ ಆಗುತ್ತೆ, ಕೆಲವರಿಗೆ ಬಟರ್ ಸ್ಕಾಚ್ ಇಷ್ಟ ಆಗುತ್ತೆ. ಈ ಥರ ಚೇಂಜಸ್ ಇರುತ್ತೆ, ಎಲ್ಲರಿಗೂ ಕೂಡ ಸೇಮ್ ಟೇಸ್ಟ್ ಇರುವುದಿಲ್ಲ. ಹಾಗಾಗಿ ಇಲ್ಲಿ ಟೇಸ್ಟ್ ಚೇಂಜ್ ಆಗ್ತಿದೆ ಅಂತ ಅಂದರೆ ಆ ಪರ್ಟಿಕ್ಯುಲರ್ ಪ್ರಾಡಕ್ಟಿಗೆ ಡಿಮ್ಯಾಂಡ್ ಕೂಡ ಇಲ್ಲಿ ಏನಾಗುತ್ತೆ, ವೇರಿಯೇಷನ್ ಆಗ್ತಾ ಹೋಗುತ್ತೆ. ದೆನ್ ಡಿಮ್ಯಾಂಡ್ ಫಾರ್ ಟೀ, ಸಿಗರೇಟ್ಸ್, ಟೊಬ್ಯಾಕೋ ಎಟ್ಸೆಟ್ರಾ ಇಸ್ ಅ ಮ್ಯಾಟರ್ ಆಫ್ ಹ್ಯಾಬಿಟ್. ಹ್ಯಾಬಿಟ್ ಅಂತ ಬಂದಾಗ ಟೀ ಆಗಿರ್ಬೋದು, ಕೆಲವರು ಟೀ ಇಷ್ಟ ಆಗುತ್ತೆ, ಇನ್ನು ಕೆಲವರು ಸಿಗರೇಟ್ಸ್ ಸ್ಮೋಕರ್ಸ್ ಇರ್ತಾರೆ, ಟೊಬ್ಯಾಕೋ ಸ್ಮೋಕರ್ಸ್, ಇವರೆಲ್ಲ ಏನಿರ್ತಾರೆ ಅಲ್ವಾ, ಇದೆಲ್ಲದು ಕೂಡ ಹ್ಯಾಬಿಟನ್ನು ಇಂಡಿಕೇಟ್ ಮಾಡುತ್ತೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ವೇರಿ ಫ್ರಮ್ ಕಸ್ಟಮರ್ ಟು ಕಸ್ಟಮರ್. ದೆನ್ ಪ್ರಿಫರೆನ್ಸಸ್ ಆಫ್ ದ ಕನ್ಸ್ಯೂಮರ್ ಆಲ್ಸೋ ಚೇಂಜಸ್ ಫ್ರಮ್ ಟೈಮ್ ಟು ಟೈಮ್. ನಮ್ಮ ಪ್ರಿಫರೆನ್ಸಸ್ಸು ಯಾವಾಗಲೂ ಕೂಡ ಸ್ಟಾಟಿಕ್ ಆಗಿರೋದಿಲ್ಲ, ಅದೇನಾಗ್ತಾ ಇರುತ್ತೆ ಅಂತ ಅಂದರೆ ಟೈಮ್ ಟು ಟೈಮ್ ವೇರಿ ಆಗ್ತಾ ಇರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ, ಕನ್ಸ್ಯೂಮರ್ ಪ್ರಿಫರ್ ಡೀಸೆಲ್ ಕಾರ್ ರಾದರ್ ದನ್ ಪೆಟ್ರೋಲ್ ಕಾರ್ ಬಿಕಾಸ್ ಫ್ಯೂಯಲ್ ಪ್ರೈಸ್ ಫ್ಯಾಕ್ಟರ್. ಡೀಸೆಲ್ಲು ಮತ್ತು ಪೆಟ್ರೋಲ್ ಏನಿದೆ ಅಲ್ವಾ, ಸೊ ಆ ಒಂದು ಪ್ರೈಸಸಲ್ಲಿ ವೇರಿಯೇಷನ್ ಆದಂಗೆ ನಮ್ಮ ಪ್ರಿಫರೆನ್ಸಸ್ಸು ಕೂಡ ನಾವು ಚೇಂಜಸ್ ಮಾಡ್ತೀವಿ. ಓಕೆ, ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್ ವಿಚ್ ವಿಲ್ ಇನ್ಫ್ಲೂಯೆನ್ಸ್ ದ ಡಿಮ್ಯಾಂಡ್. ಓಕೆ, ನೆಕ್ಸ್ಟ್ ಒನ್, ಪೀಪಲ್ ವಿತ್ ಡಿಫ್ರೆಂಟ್ ಟೇಸ್ಟ್ ಆ್ಯಂಡ್ ಹ್ಯಾಬಿಟ್ ಹ್ಯಾವ್ ಡಿಫ್ರೆಂಟ್ ಪ್ರಿಫರೆನ್ಸಸ್ ಫಾರ್ ಡಿಫ್ರೆಂಟ್ ಗೂಡ್ಸ್. ಓಕೆ, ಹಾಗಂದರೆ ಏನು ಅಂತ ನೋಡೋಣ. ಪೀಪಲ್ ವಿತ್ ಡಿಫ್ರೆಂಟ್ ಟೇಸ್ಟ್ ಆ್ಯಂಡ್ ಹ್ಯಾಬಿಟ್, ಎಲ್ಲ ಪೀಪಲಿಗೂ ಸೇಮ್ ಟೇಸ್ಟ್ ಇರೋದಿಲ್ಲ, ಸೇಮ್ ಹ್ಯಾಬಿಟ್ ಕೂಡ ಇರೋದಿಲ್ಲ.
ಆ್ಯಂಡ್ ಪ್ರಿಫರೆನ್ಸಸ್ಸು ಕೂಡ ಇಲ್ಲಿ ಚೇಂಜಸ್ ಆಗುತ್ತೆ ಅಂತ ಹೇಳಿದ್ವಿ. ಓಕೆ, ಹಾಗಂದರೆ ಏನು ಅಂತ ನೋಡೋಣ. ಎ ಸ್ಟ್ರಿಕ್ಟ್ ವೆಜಿಟೇರಿಯನ್ ವಿಲ್ ಹ್ಯಾವ್ ನೋ ಡಿಮ್ಯಾಂಡ್ ಫಾರ್ ಮೀಟ್ ಅಟ್ ಎನಿ ಪ್ರೈಸಸ್. ಈಗ ಪ್ಯೂರ್ಲಿ ವೆಜಿಟೇರಿಯನ್ ಏನಿರ್ತಾರೆ ಅಲ್ವಾ, ಮೀಟ್ ಫಿಶ್ ಏನಿದೆಯೋ ಆ ನಾನ್ ವೆಜಿಟೇರಿಯನ್ ಐಟಮ್ ಪ್ರೈಸಸ್ಸಲ್ಲಿ ಏನೇ ವೇರಿಯೇಷನ್ಸ್ ಆದರೂ ಕೂಡ ಅವರು ಯಾವುದೇ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡೋದಿಲ್ಲ. 100 ರೂಪಿ ಇರೋದು 1000 ರುಪೀಸ್ ಆದ್ರೂ ಅವ್ರ ಕಡೆಯಿಂದ ಡಿಮ್ಯಾಂಡಲ್ಲಿ ಏನೂ ಚೇಂಜಸ್ ಇಲ್ಲ. 1000 ರೂಪಿ ಇರುವಂಥದ್ದು 100 ರೂಪಿಗೆ ಬಂದರೂ ಕೂಡ ಅವರಿಂದ ಯಾವುದೇ ಡಿಮ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗೋದಿಲ್ಲ. ವೇರ್ ಹ್ಯಾಸ್ ಎ ನಾನ್ ವೆಜಿಟೇರಿಯನ್ ಹೂ ಹ್ಯಾಸ್ ಲೈಕಿಂಗ್ ಚಿಕನ್ ಮೇ ಡಿಮ್ಯಾಂಡ್ ಇಟ್ ಈವನ್ ಅಟ್ ಎ ಹೈ ಪ್ರೈಸಸ್. ಈ ನಾನ್ ವೆಜಿಟೇರಿಯನ್ಸ್ ಏನಿರ್ತಾರೆ ಅಂತ ಅಂದರೆ ಚಿಕನ್, ಮೀಟ್, ಫಿಶ್ ಈ ಎಲ್ಲ ಪ್ರೈಸಸ್ಸು ಕೂಡ ಎಷ್ಟೇ ಜಾಸ್ತಿ ಆದರೂ ಕೂಡ ಆವಾಗಲೂ ಕೂಡ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ವೆನ್ ಕಂಪೇರ್ ಟು ದ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ವಿಲ್ ಮೇಕ್ ಮೋರ್ ಡಿಮ್ಯಾಂಡ್ ಫಾರ್ ದ ನಾನ್ ವೆಜಿಟೇರಿಯನ್ ಪ್ರಾಡಕ್ಟ್. Similarly, is the case with demand for cigarette by non-smokers and smokers. ಈಗ ನಾನ್ ಸ್ಮೋಕರ್ಸ್ ಏನಿರ್ತಾರೋ ಆ ನಾನ್ ಸ್ಮೋಕರ್ಸಿಗೆ ಸಿಗರೆಟ್ ಪ್ರೈಸಸ್ಸಲ್ಲಿ ಜಾಸ್ತಿನಾದರೂ ಆಗಲಿ ಕಡಿಮೆನಾದರೂ ಆಗಲಿ ದರ್ ಇಸ್ ನೋ ಡಿಮ್ಯಾಂಡ್ ವಿಚ್ ಇಸ್ ಕ್ರಿಯೇಟೆಡ್ ಬೈ ದೆಮ್. ಅವರಿಂದ ಯಾವುದೇ ಡಿಮ್ಯಾಂಡಲ್ಲಿ ಕ್ರಿಯೇಟ್ ಆಗೋದಿಲ್ಲ. ಅದೇ ಸ್ಮೋಕರ್ಸ್ ಏನಿರ್ತಾರೆ ಅಲ್ವಾ, ಅವ್ರು ಒಂದು ಸಲ ಈ ಒಂದು ಸಿಗರೆಟ್ ಸ್ಮೋಕಿಂಗ್ ಹ್ಯಾಬಿಟ್ಟಿಗೆ ಅಡಿಕ್ಟ್ ಆಗಿದ್ದಾರೆ ಅಂತ ಅಂದರೆ ಸೊ ಜಾಸ್ತಿನಾದರೂ ಮಾಡಲಿ ಕಡಿಮೆನಾದರೂ ಮಾಡಲಿ ಪ್ರೈಸು, ಸೊ ಅವ್ರು ಅದನ್ನು ಬೈ ಮಾಡೇ ಮಾಡ್ತಾರೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್, ಕಾಂಪ್ಲಿಮೆಂಟರಿ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್. ಕಾಂಪ್ಲಿಮೆಂಟರಿ ಮತ್ತು ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟಿಂದನೂ ಕೂಡ ಇಲ್ಲಿ ಡಿಮ್ಯಾಂಡ್ ಅನ್ನೋದು ಏನಾಗ್ತಾ ಇರುತ್ತೆ, ವೇರಿಯೇಷನ್ ಆಗ್ತಾ ಇರುತ್ತೆ. ಕಾಂಪ್ಲಿಮೆಂಟರಿ ಗೂಡ್ಸ್ ಆರ್ ವಿಚ್ ಆರ್ ರಿಕ್ವೈರ್ಡ್ ಟು ಸ್ಯಾಟಿಸ್ಫೈ ಅದರ್ ಡಿಮ್ಯಾಂಡ್. ದೀಸ್ ಗೂಡ್ಸ್ ಆರ್ ಕನ್ಸ್ಯೂಮ್ಡ್ ಟುಗೆದರ್. ಇಲ್ಲಿ ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಅಂದ್ರೇ ಬೇರೆ, ಸಬ್ಸ್ಟಿಟ್ಯೂಟ್ಸ್ ಪ್ರಾಡಕ್ಟ್ ಅಂತ ಅಂದ್ರೇ ಬೇರೆ. ಕಾಂಪ್ಲಿಮೆಂಟರಿ ಅಂತ ಅಂದರೆ ಒಂದು ಗೂಡ್ಸಿನ ಜೊತೆಗೆ ಅಥವಾ ಒಂದು ಪ್ರಾಡಕ್ಟ್ ಜೊತೆಗೆ ಇನ್ನೊಂದು ಪ್ರಾಡಕ್ಟನ್ನ ನಾವು ಸೈಮಲ್ಟೇನಿಯಸ್ ಆಗಿ ಯೂಸ್ ಮಾಡ್ತೀವಿ ಅಥವಾ ಸೈಮಲ್ಟೇನಿಯಸ್ ಆಗಿ ಕನ್ಸ್ಯೂಮ್ ಮಾಡ್ತೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ಬೈಕ್ ಆ್ಯಂಡ್ ಪೆಟ್ರೋಲ್. ಇದೆರಡನ್ನೂ ನಾವು ಸಪ್ರೇಟಾಗಿ ಯೂಸ್ ಮಾಡೋದಕ್ಕೆ ಬರೋದಿಲ್ಲ, ಎರಡನ್ನೂ ಕೂಡ ನಾವು ಸೈಮಲ್ಟೇನಿಯಸ್ ಆಗಿ ಕನ್ಸ್ಯೂಮ್ ಮಾಡುವಂಥದ್ದು. ಇಫ್ ದ ಡಿಮ್ಯಾಂಡ್ ಫಾರ್ ಬೈಕ್ ಇನ್ಕ್ರೀಸಸ್, ದ ಡಿಮ್ಯಾಂಡ್ ಫಾರ್ ಪೆಟ್ರೋಲ್ ಆಲ್ಸೋ ಇನ್ಕ್ರೀಸಸ್. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಒಂದು ಪ್ರಾಡಕ್ಟಿಗೆ ಡಿಮ್ಯಾಂಡ್ ಜಾಸ್ತಿ ಆದರೆ ಅದಕ್ಕೆ ಮೇಲೆ ಡಿಪೆಂಡ್ ಆಗಿರುವಂತಹ ಇನ್ನೊಂದು ಪ್ರಾಡಕ್ಟಿನ ಪ್ರೈಸಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಒಂದು ಪ್ರಾಡಕ್ಟಿನ ಪ್ರೈಸಸ್ ಕಡಿಮೆ ಆಗಿದೆ ಅಂತ ಅಂದರೆ ಅದರದ್ದು ಕಾಂಪ್ಲಿಮೆಂಟರಿ ಪ್ರಾಡಕ್ಟ್, ಅದ್ರ ಡಿಪೆಂಡೆಂಟ್ ಪ್ರಾಡಕ್ಟ್ ಏನಿರುತ್ತೋ ಅದ್ರ ಪ್ರೈಸಸ್ಸು ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಬೈಕ್ ಆ್ಯಂಡ್ ಪೆಟ್ರೋಲ್ ಹೇಳ್ಬೋದು, ಕಾರ್ ಆ್ಯಂಡ್ ಪೆಟ್ರೋಲ್ ಇವೆಲ್ಲದೂ ಕೂಡ ಕಾಂಪ್ಲಿಮೆಂಟರಿ ಪ್ರಾಡಕ್ಟ್. ಇದನ್ನು ನಾವು ಸೈಮಲ್ಟೇನಿಯಸ್ ಆಗಿ ಕನ್ಸ್ಯೂಮ್ ಮಾಡೋ ಪ್ರಾಡಕ್ಟ್ ಆಗಿರುತ್ತೆ. ನೆಕ್ಸ್ಟ್, ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್. ಒಂದು ಪ್ರಾಡಕ್ಟಿಗೆ ಬದಲಾಗಿ ಇನ್ನೊಂದು ಪ್ರಾಡಕ್ಟನ್ನ ನಾವು ಯೂಸ್ ಮಾಡಿದ್ರೆ ಅದೇ ಪ್ಲೇಸ್ ಆಗಿ ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸಬ್ಸ್ಟಿಟ್ಯೂಟ್ಸ್ ಆರ್ ದ ಗೂಡ್ಸ್ ವಿಚ್ ಕುಡ್ ಬಿ ಯೂಸ್ಡ್ ಆಸ್ ಅನ್ ಆಲ್ಟರ್ನೇಟಿವ್ ಟು ಸಮ್ ಅದರ್ ಗೂಡ್ಸ್. ಒಂದು ಗೂಡ್ಸಿಗೆ ಆಲ್ಟರ್ನೇಟಿವ್ ಆಗಿ ಇನ್ನೊಂದು ಗೂಡ್ಸನ್ನ ಯೂಸ್ ಮಾಡಿದ್ರೆ ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕಾಫಿ ಆ್ಯಂಡ್ ಟೀ. If the price of the tea goes up, the demand for tea increases. ಓಕೆ, ಸೊ ಹಾಗಾಗಿ ಈ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟಲ್ಲಿ ಏನಾಗುತ್ತೆ ಅಂತ ಅಂದರೆ ಯಾವುದಾದ್ರೂ ಒಂದು ಪ್ರಾಡಕ್ಟಿಗೆ ಅಲ್ಲಿ ಬೆಲೆ ಜಾಸ್ತಿ ಆಗ್ತಿದೆ ಅಂತ ಅಂದರೆ ಅದರದ್ದು ಆಲ್ಟರ್ನೇಟಿವ್ ಪ್ರಾಡಕ್ಟಿಗೆ ಅಲ್ಲಿ ಏನಾಗ್ತಾ ಹೋಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಒನ್, ಕನ್ಸ್ಯೂಮರ್ಸ್ ಎಕ್ಸ್ಪೆಕ್ಟೇಷನ್. When the consumer expects its price to fall in future, he will buy less at present. Similarly, if you expect the price to rise in future, he will buy more at present. Okay, one more important consideration ಏನು ಅಂತ ಅಂದರೆ ಕೆಲವೊಂದು ಪ್ರಾಡಕ್ಟಿನ ಪ್ರೈಸಸ್ಸು ಪ್ರೆಸೆಂಟ್ ಸಿಚುವೇಶನ್ಸಲ್ಲಿ ಜಾಸ್ತಿ ಇರುತ್ತೆ, ಫ್ಯೂಚರಲ್ಲಿ ಅದು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವೊಂದು ಪ್ರೆಸೆಂಟಲ್ಲಿ ಕಡಿಮೆ ಇದ್ದರೆ ಫ್ಯೂಚರಲ್ಲಿ ಹೈಕ್ ಆಗುತ್ತೆ. ಅಂದರೆ ಈ ಥರ ಚೇಂಜಸ್ ಆಗ್ತಾ ಇರುತ್ತೆ. ದೇರ್ ಇಸ್ ನೋ ಎನಿ ಕನ್ಸಿಸ್ಟೆನ್ಸಿ. ಇವತ್ತಿನ ಪ್ರೈಸು ಕಡಿಮೆ ಇದ್ದರೆ ಫ್ಯೂಚರಲ್ಲಿ ಜಾಸ್ತಿ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ಇವತ್ತು ಜಾಸ್ತಿ ಇದ್ದರೆ ಫ್ಯೂಚರಲ್ಲಿ ಅದು ಕಡಿಮೆ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಂಥ ಸಿಚುವೇಶನ್ಸಲ್ಲಿ ವೆನ್ ದ ಕನ್ಸ್ಯೂಮರ್ ಎಕ್ಸ್ಪೆಕ್ಟ್ಸ್ ಇಟ್ಸ್ ಪ್ರೈಸಸ್ ಟು ಫಾಲ್ ಇನ್ ಫ್ಯೂಚರ್, ಇವತ್ತಿಗೆ ಕಂಪೇರ್ ಮಾಡಿದ್ರೆ ಫ್ಯೂಚರಲ್ಲಿ ಅದ್ರ ಪ್ರೈಸಸ್ ಕಡಿಮೆ ಆಗ್ಬೋದು ಅಂತ ಅನ್ಸಿದ್ರೆ ಅವನೇನು ಮಾಡ್ತಾನೆ, ಇವತ್ತು ಜಾಸ್ತಿ ಪರ್ಚೇಸ್ ಮಾಡೋದಕ್ಕೆ ಹೋಗಲ್ಲ,
ಫ್ಯೂಚರಲ್ಲಿ ಅದ್ರ ಪ್ರೈಸಸ್ ಎಲ್ಲ ಕಡಿಮೆ ಆಗಲಿ ಅವಾಗ ಪರ್ಚೇಸ್ ಮಾಡೋಣ ಅನ್ಕೊತಾನೆ. ಹಾಗಾಗಿ ಪ್ರೆಸೆಂಟ್ ಸಿಚುವೇಶನ್ಸಲ್ಲಿ ಕಡಿಮೆ ಪರ್ಚೇಸ್ ಮಾಡ್ತಾನೆ. ಯಾಕೆ ಅಂದರೆ ಅವನಿಗೆ ಫ್ಯೂಚರಲ್ಲಿ ಇನ್ನೂ ಕಡಿಮೆ ಆಗುತ್ತೆ ಪ್ರೈಸು, ಅವಾಗ ಜಾಸ್ತಿ ಮಾಡೋಣ ಅಂತ ಅವನು ಥಿಂಕ್ ಮಾಡ್ತಾನೆ. ಸೊ ಲೈಕ್ ವೈಸ್ ಒನ್ ಹಿ ಎಕ್ಸ್ಪೆಕ್ಟ್ ದ ಪ್ರೈಸಸ್ ಟು ರೈಸ್ ಇನ್ ಫ್ಯೂಚರ್. ಸೊ ಇವಾಗಲಿಗೆ ಕಂಪೇರ್ ಮಾಡಿದ್ರೆ ಫ್ಯೂಚರಲ್ಲಿ ಪ್ರೈಸಸ್ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಅವ್ನಿಗೇನಾದರೂ ಫೀಲ್ ಆದರೆ ಸೊ ಮುಂದೆ ಜಾಸ್ತಿ ಪರ್ಚೇಸ್ ಮಾಡೋದಕ್ಕೆ ಹೋಗಲ್ಲ. ಇವಾಗ ಕಡಿಮೆ ಇರುತ್ತೆ ಅಲ್ವಾ ರೇಟು, ಸೊ ಇವಾಗಲೇ ಅದನ್ನು ಜಾಸ್ತಿ ಪರ್ಚೇಸ್ ಮಾಡಿ ಇಟ್ಕೊಳ್ಳೋಣ ಅಂತ ಥಿಂಕ್ ಮಾಡ್ತಾನೆ. ಸೊ ಈ ಒಂದು ಇಂಪಾರ್ಟೆಂಟ್ ಥಿಂಗ್ ಕೂಡ ಇಲ್ಲಿ ಡಿಮ್ಯಾಂಡನ್ನು ಇಂಡಿಕೇಟ್ ಮಾಡುತ್ತೆ ಅಥವಾ ಡಿಮ್ಯಾಂಡನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್, ಅಡ್ವರ್ಟೈಸ್ಮೆಂಟ್ effect. In the present scenario, advertisement play very important role in creating the demand for a many ಪ್ರಾಡಕ್ಟ್. ಇವತ್ತಿನ ಸಿಚುವೇಶನ್ಸಲ್ಲಿ ಅಡ್ವರ್ಟೈಸ್ಮೆಂಟ್ ಅನ್ನೋದು ತುಂಬಾ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಎಷ್ಟೋ ಪ್ರಾಡಕ್ಟು ನಮಗೆ ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಆಗಿದೆ ಅಂತ ಗೊತ್ತಾಗುವಂಥದ್ದೇ ಅಡ್ವರ್ಟೈಸ್ಮೆಂಟಿಂದ. ಸೊ ಎಷ್ಟೇ ಕ್ವಾಲಿಟಿ ಇರೋ ಪ್ರಾಡಕ್ಟನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ರು ಯಾವುದೇ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ ಅಂತಂದರೆ ಆ ಪ್ರಾಡಕ್ಟು ಮಾರ್ಕೆಟಲ್ಲಿ ಇದೆ ಅನ್ನೋ ಅವೇರ್ನೆಸ್ಸೇ ಇರೋದಿಲ್ಲ. ಸೊ ದಟ್ಸ್ ವೈ ಅವೇರ್ನೆಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕ್ರಿಯೇಟಿಂಗ್ ದ ಅವೇರ್ನೆಸ್ ಅಮಾಂಗ್ ದ ಕನ್ಸ್ಯೂಮರ್ ರಿಗಾರ್ಡಿಂಗ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಓಕೆ, ಹಾಗಾದರೆ ಅಡ್ವರ್ಟೈಸ್ಮೆಂಟ್ ಎಫೆಕ್ಟು ಈ ಒಂದು ಡಿಮ್ಯಾಂಡ್ ಡಿಟರ್ಮೈನ ಹೇಗೆ ಮಾಡುತ್ತೆ ಅಂತ ನೋಡೋಣ. Demand for many products like toothpaste, soap, washing powder, processed food, etc. is partially caused by the advertisement in a modern mass life. ಇವು ಸೋಪ್ಸ್ ಆಗಿರ್ಬೋದು, ಟೂತ್ಪೇಸ್ಟ್ ಆಗಿರ್ಬೋದು, ವಾಷಿಂಗ್ ಪೌಡರ್ ಆಗಿರ್ಬೋದು. ಸೊ ನಾವು ಟಿ ವಿ, ನ್ಯೂಸ್ ಪೇಪರ್ಸ್, ಮ್ಯಾಗ್ಝಿನ್ಸ್, ಇಂಟರ್ನೆಟ್ ಇದರಲ್ಲೆಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ನೋಡ್ತಾನೆ ಇರ್ತೀವಿ. ಆ ಅಡ್ವರ್ಟೈಸ್ಮೆಂಟಿಂದ ಇನ್ಫ್ಲೂಯೆನ್ಸ್ ಆಗಿ ಈ ಕೆಲವೊಂದು ಪ್ರಾಡಕ್ಟಲ್ಲಿ ಕಂಪ್ಲೀಟ್ಲಿ ಅಂತ ಅಲ್ಲ, ಪಾರ್ಷಿಯಲಿ ಅದರದ್ದು ಇಂಪ್ಯಾಕ್ಟ್ ಅನ್ನೋದು ಇದ್ದೇ ಇರುತ್ತೆ. ನಾವು ತುಂಬ ಅಡ್ವರ್ಟೈಸ್ಮೆಂಟನ್ನು ನಮ್ಮ ಪ್ರಾಡಕ್ಟಿಗೆ ಕೊಟ್ಟು ತುಂಬ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಿದ್ದೀವಿ ಅಂತ ಅಂದರೆ ಆಟೋಮೆಟಿಕಲಿ ಕಂಪನಿ ಡಿಮ್ಯಾಂಡಿಗೆ ಪ್ರಾಡಕ್ಟ್ ಕ್ರಿಯೇಟ್ ಆಗುತ್ತೆ. ಬಟ್ ನಾವೇನಾದರೂ ಅಡ್ವರ್ಟೈಸ್ಮೆಂಟನ್ನು ತುಂಬ ಕಡಿಮೆ ಕೊಡ್ತಾ ಇದ್ದೀವಿ, ಇನ್ಎಫೆಕ್ಟಿವ್ ಆಗಿ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದೀವಿ ಅಂತ ಅಂದರೆ ಸಮ್ಟೈಮ್ಸ್ ಡಿಮ್ಯಾಂಡು ಕೂಡ ಇಲ್ಲಿ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ದಿಸ್ ಆರ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ವಿಲ್ ಇನ್ಫ್ಲೂಯೆನ್ಸಸ್ ದ ಡಿಮ್ಯಾಂಡ್. ಓಕೆ, ಸೊ ಈ ಒಂದು ಕ್ಲಾಸಲ್ಲಿ ನಮಗೆ ಏನೇನು ಗೊತ್ತಾಗಿದೆ ಅಂತಂದರೆ ಡಿಮ್ಯಾಂಡ್ ಅಂತ ಅಂದರೆ ಏನು, ಹಾಗೆಯೇ ಡಿಮ್ಯಾಂಡಲ್ಲಿ ನಮಗೆ ಮಾರ್ಕೆಟ್ ಇಂಡಿವಿಜುವಲ್ ಡಿಮ್ಯಾಂಡ್ ಮತ್ತು ಮಾರ್ಕೆಟ್ ಡಿಮ್ಯಾಂಡ್ ಅಂತ ಬರುತ್ತೆ. ಸೊ ಈಗ ನಾನು ಇಂಡಿವಿಜುವಲ್ ಡಿಮ್ಯಾಂಡ್ ಫ್ಯಾಕ್ಟರ್ಸನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ್ಯಂಡ್ ಐ ವಿಲ್ ಕಂಟಿನ್ಯೂ ದ ಮಾರ್ಕೆಟ್ ಡಿಮ್ಯಾಂಡ್ ಫ್ಯಾಕ್ಟರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಎನಿವೇ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.